ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫಂಕ್ಷನ್ ಇದೆ, ಶ್ರೀಮಂತಕ್ಕೆ ಹೋಗಬೇಕಿತ್ತು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಹೇಗಿರುತ್ತೆ, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅವೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ವಿಡಿಯೋ. ಮೇಯ್ನಾಗಿ ಯಾವ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅದಷ್ಟೇ ಮಾಡಿದ್ದೀನಿ. ಹಾಗೆ ಇವತ್ತು ಟಿಫನ್ ಕೂಡ ದೋಸೆ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ಅಂತ ಫುಲ್ ಕೆಳಗಡೆ ಚೆಲ್ಲೋಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನೈಟೇ ಸ್ಯಾರಿಗಳನ್ನ ಪಿನ್ ಮಾಡಿ ಇಟ್ಟಿದ್ದೆ. ಅಮ್ಮಂಗೆ ಸ್ಯಾರಿ ಮತ್ತು ನನಗೆ ಲೆಹೆಂಗಾ ಹಾಕ್ಕೊಳ್ತಿದ್ದೆ. ಸೊ ಅದನ್ನು ಅದ್ರ ದುಪ್ಪಟ ಕೂಡ ರಾತ್ರಿನೇ ಪಿನ್ ಮಾಡಿ ಇಟ್ಟಿದ್ದೆ. ಮಾರ್ನಿಂಗ್ ಎಲ್ಲ ಗಡಿಬಿಡಿ ಆಗುತ್ತೆ ಅಂತ ನೈಟೇ ಎಲ್ಲ ಮಾಡ್ಕೊಂಡಿಟ್ಟಿದ್ದೆ. ಆ್ಯಂಡ್ ಈ ಡ್ರೆಸ್ಗೆ ಅಂತ ನಾನು ಸಪ್ರೇಟ್ ಬ್ಯಾಂಗಲ್ಸ್ ಏನೂ ತೊಗೊಳಕ್ಕೆ ಹೋಗಿರಲಿಲ್ಲ, ಬೇರೆ ಡ್ರೆಸ್ದೇ ಇತ್ತು. ಈ ಬ್ಯಾಂಗಲ್ಸ್ ಕೂಡ ಈ ಡ್ರೆಸ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಇದನ್ನೇ ಹಾಕ್ಕೊಂಡೆ ಈ ಡ್ರೆಸ್ಗೆ. ಆ್ಯಂಡ್ ನಾನು ಐಬ್ರೋ ಅಂತ ಆಚೆ ಕಡೆ ಎಲ್ಲ ಮಾಡ್ಸೋಕ್ಕೆ ಹೋಗಲ್ಲ. ಟೈಮ್ ಇಲ್ಲ ಅಂತ ಅಂದರೆ ಆಚೆ ಕಡೆ ಮಾಡಿಸ್ತೀನಿ. ಟೈಮ್ ಇದ್ದಾಗ ನಾನು ಮನೆಯಲ್ಲೇ ಐಬ್ರೋ ಎಲ್ಲ ಮಾಡ್ಕೊಳ್ತೀನಿ. ಈ ಥರ ಐಬ್ರೋದೊಂದು ಪ್ಲಕ್ಕರ್ ತೊಗೊಂಡಿದ್ದೀನಿ. ಹಾಗೆ ಫೇಸ್ ಹೇರ್ ರಿಮೂವ್ ಮಾಡೋದೊಂದು ರೇಸರ್ ಇಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಫೇಸಲ್ಲಿ ಹೇರ್ ಹೇಗೆ ರಿಮೂವ್ ಮಾಡೋದು ಹಾಗೆ ಐಬ್ರೋ ಹೇಗೆ ಮಾಡ್ಕೊಳ್ತೀನಿ ಆ ಥರ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಲ್ಲ. ಬೇಕಿದ್ದರೆ ನಿಮಗೋಸ್ಕರ ಅದೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ಸಲ ನಾನು ಐಬ್ರೋ ನಾನೇ ಮಾಡ್ಕೊಂಡಿಲ್ಲ, ಟೈಮ್ ಇರಲಿಲ್ಲ. ಹಾಗಾಗಿ ಆಚೆ ಕಡೆನೇ ಮಾಡಿಸ್ಕೊಂಡು ಬಂದಿದ್ದೆ. ಫೇಸಲ್ಲಿ ಹೇರ್ ರಿಮೂವ್ ಮಾತ್ರ ಮಾಡಿಕೊಂಡೆ ಅಷ್ಟೇ. ನಾನು ಐಬ್ರೋ ಯಾಕೆ ಆಚೆ ಕಡೆ ಜಾಸ್ತಿ ಮಾಡಿಸೋದಿಲ್ಲ ಅಂತ ಅಂದರೆ ಥ್ರೆಡ್ಡಲ್ಲಿ ಎಳಿಬೇಕಾದ್ರೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಐಬ್ರೋಸ್ ಎಲ್ಲ. ಹಾಗಾಗಿ ತುಂಬ ಅಳು ಬರ್ತಾ ಇರುತ್ತೆ. ಸೊ ನಾನೇ ಮಾಡಿಕೊಂಡ್ರೆ ಅಷ್ಟು ಪೇಯ್ನ್ ಅಂತ ಅನಿಸಲ್ಲ. ಹಾಗಾಗಿ ನಾನೇ ಐಬ್ರೋ ಮಾಡ್ಕೊಳ್ತೀನಿ. ಇನ್ನು ಈ ಟ್ಯಾಬ್ಲೆಟ್ಸು ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು, ವಿಟಮಿನ್ ಇ ಕ್ಯಾಪ್ಸುಲ್ ಅಂತ. ಅದನ್ನು ಏನಾದ್ರು ಫಂಕ್ಷನ್ ದಿನ ನಾಳೆ ಫಂಕ್ಷನ್ಗೆ ಹೋಗ್ತೀವಿ ಅಂತ ಅಂದರೆ ಅದ್ರ ಹಿಂದಿನ ರಾತ್ರಿ ಹಚ್ಕೊಂಡು ಮಲಗಿದ್ರೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ. ಐ ಥಿಂಕ್ ಪರ್ಸ್ನಲಾಗಿ ನನಗೆ ಆ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ನನ್ನ ವಿಷಯದಲ್ಲಿ ಏನಂತ ಅಂದರೆ ನಾನು ಸ್ವಲ್ಪ ಲೇಸಿ ಅದರಲ್ಲಿ ಅಂತ ಹೇಳ್ಬೋದು. ನೆನಪಿದ್ರೆ ಹಚ್ಕೊಳ್ತೀನಿ, ಜಾಸ್ತಿ ನೆನಪೇ ಬರಲ್ಲ. ಈ ಥರ ಎಲ್ಲ ಮಾಡ್ಕೊಳ್ಬೇಕು ಅಂತ ಯಾವಾಗಾದರೂ ನೆನಪು ಬಂದರೆ ಮಾತ್ರ ಆ ಥರ ಹಚ್ಕೊಳ್ತೀನಿ. ಆ್ಯಂಡ್ ನನ್ನ ಕಡೆಯಿಂದ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ, ಎಲ್ಲರ ಮನೆಯೂ ಆಲ್ಮೋಸ್ಟ್ ಪಚ್ಚಬಾಳೆಹಣ್ಣು ತಿಂದೇ ಇರ್ತೀರ ಅಲ್ವಾ. ಅದ್ರ ಸಿಪ್ಪೆನ ಹಾಗೆ ಎಸೆಯೋ ಬದಲು ಅದನ್ನು ನಮ್ಮ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಾಗೆ ಡ್ರೈ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೆ ಅದರಿಂದನೂ ಒಂಚೂರು ಗ್ಲೋ ಸಿಗುತ್ತೆ ನಮಗೆ. ನಾನು ಈ ಥರ ಹಚ್ಕೋಬೇಕು ಅಂತಲೇ ಏನು ಬಾಳೆಹಣ್ಣು ತರಲ್ಲ. ಏನಾದರೂ ನಮ್ಮ ಮನೇಲಿ ತಂದಾಗ ನಾವು ತಿಂದು ಸಿಪ್ಪೆ ಎಸೆಯೋ ಬದಲು ಅದನ್ನೇ ನಾನು ಫೇಸ್ಗೆ ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ ಅದರಲ್ಲೇ. ಓಕೆ, ಇವಾಗ ನೋಡ್ತಿರ್ಬೋದು ನೀವೇ, ಈ ಥರ ಎಲ್ಲ ಮಸಾಜ್ ಮಾಡ್ಕೊಂಡು ಆಯಿತು. ನಾನು ಬಾಳೆಹಣ್ಣು ಸಿಪ್ಪೆಯಲ್ಲಿ ಅದು ಫೇಸ್ ಎಲ್ಲ ಡ್ರೈ ಆಗಿದೆ. ಇವಾಗ ಅದನ್ನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಟಿಫನ್ಗೆ ನಾನು ದೋಸೆ ಮಾಡ್ಕೊಳ್ತಿದ್ದೀನಿ. ದೋಸೆಗೆ ಟೊಮ್ಯಾಟೊ ಗೊಜ್ಜು ರೆಡಿಯಾಗಿತ್ತು, ನಮ್ಮ ಅತ್ತೆ ಮಾಡಿದ್ರು ಟೊಮ್ಯಾಟೊ ಗೊಜ್ಜನ್ನು. ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ರೆಡಿಯಾಗಿದ್ದೀವಿ, ಫಂಕ್ಷನ್ಗೆ ಹೊರಡಬೇಕು ಅಷ್ಟೇ. ಫಂಕ್ಷನ್ ಯಾರ್ದಪ್ಪ ಅಂತ ನಮ್ಮ ಅತ್ತಿಗೆ ನಾದಿನಿದು ಫಂಕ್ಷನ್ನು, ಶ್ರೀಮಂತ ಇದೆ ಇವತ್ತು. ಸೊ ಅಲ್ಲಿಗೆ ಹೊರಟಿದ್ದೀವಿ. ಎಲ್ಲ ವಿಡಿಯೋಗಳು ಹಾಕಿದ್ದೀನಿ ಯಾವ ಥರ ಫಂಕ್ಷನ್ ನಡೆದಿದೆ ಅಂತ. ಸೊ ನೀವೆಲ್ಲ ನೋಡ್ಬೋದು.
ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿ ಸುಮ್ಮನೆ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಒಂದು ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.